ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಮಧುಸೂದನ್, ಒಂದು ಪ್ರಶ್ನೆ ಇರತಕ್ಕಂಥದ್ದು, ಗೋವು ಮಾತೆ, ಕಾಮಧೇನು, ಹಾಲಿರ್ಬೋದು, ತುಪ್ಪ ಇರ್ಬೋದು, ಪ್ರತಿಯೊಂದನ್ನು ಕೂಡ ಗೋವಿನಿಂದ ಪಡೆಯುವಂಥದ್ದು ಪೂಜ್ಯ ಭಾವನೆ. ಪೂಜೆಯಲ್ಲೂ ಕೂಡ ಗೋವಿನ ಏನು ತುಪ್ಪವನ್ನೇ ಬಳಕೆ ಮಾಡ್ಕೊಳ್ಬೇಕಂಥದ್ದು ನಿಮ್ಮ ಪರಂಪರೆ. ಅಂದರೆ ಎಲ್ಲ ಪ್ರತಿಯೊಂದು ಕೂಡ ಗೋ ರಕ್ಷೆ ಮಾಡಿದ್ರೆ ಕೃಷಿ ರಕ್ಷೆ ಆಗುತ್ತೆ. ಸರ್ವೇ ದೇವಾಹ ಸ್ಥಿತ ದೇಹ ಸರ್ವೇ ದೇವಾಮಯಿ ಎನ್ನುವಂಥ ಒಂದು ಶ್ಲೋಕ ಕೂಡ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಅನೇಕ ರೀತಿಯ ಪವಿತ್ರ ಇರತಕ್ಕಂಥದ್ದು. ಆದರೆ ಒಬ್ಬ ರೈತ ಹಸುಗಳನ್ನು ಕಟ್ತಾನೆ, ಬರಗಾಲ ಬರುತ್ತೆ, ಆತನಿಗೆ ಹಸು ಸಾಕುವಂಥ ಸ್ಥಿತಿ ಇಲ್ಲದೆ ಇರುವಾಗ ಆತ ಏನು ಮಾಡ್ಬೇಕನ್ನುವಂಥ ಪ್ರಶ್ನೆ ಕೂಡ ಇದೆ. ಇವತ್ತು ಅನೇಕ ಸಂದರ್ಭದಲ್ಲಿ ಬರಗಾಲ ಬಂದಾಗ ರೈತ ಹಸುಗಳನ್ನು ಹೊಡಿತಾನೆ, ಕಸಾಯಿಖಾನೆಗೆ ಹೋಗುತ್ತೆ, ಅವನಿಗೆ ಅಮಾನವೀಯತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಆತನಿಗೆ ಸಾಕುವಂಥ ಶಕ್ತಿ ಇರೋದಿಲ್ಲ. ಏನು ಮಾಡ್ತೀರ ಅವಾಗ? ಸರ್ಕಾರ ಇರುವಂಥದ್ದು ಹಿಂದೆ ಇದೇ ಕೆಲಸವನ್ನು ರಾಜರು ಮಹಾರಾಜರು ಮಾಡ್ತಾ ಇದ್ದಿದ್ದು. ಆದರೆ ಇವತ್ತಿನ ಈ ಬಿಲ್ನ ಹಿಂದ್ಗಡೆ ಇರುವಂಥದ್ದು ಬರಗಾಲ ಆಗಲಿ ರೈತನ ಹಿತ ಆಗಲಿ ಅಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಗೋಮಾಂಸ ಭಕ್ಷಣೆ ಮಾಡುವಂಥವ್ರ ಬಗ್ಗೆನೂ ಇವರ ಯೋಚನೆ ಇಲ್ಲ. ಹೈದರಾಬಾದ್ನ ಅಲ್ ಕಬೀರ್ ಮತ್ತು ಕೇರಳದಲ್ಲಿರುವಂಥ ದೊಡ್ಡ ದೊಡ್ಡ ಕಸಾಯಿಖಾನೆಗಳಿಂದ ಅಲ್ಲಿಂದ ಮಾಂಸವನ್ನ ಅರಬ್ ರಾಷ್ಟ್ರಗಳಿಗೆ ನಿರ್ಯಾತ ಮಾಡ್ತಾ ಇದ್ದಾರೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಹಿಂದೆ ನಿಮ್ಮ ಬಹಳ ದೊಡ್ಡದಾದಂತ ಲಾಬಿ ಇದು. ಬಿಜೆಪಿ ಸರ್ಕಾರವೇ ಕಸಾಯಿಖಾನೆಗಳಿಗೆ ಅನುಮತಿ ಕೊಟ್ಟಿದೆ. ಬಿಜೆಪಿ ಕಾರ್ಯಕರ್ತರು ವಿರೋಧ ಮಾಡಿದ್ರು. ನಾನು ಹೇಳ್ತಾ ಇರೋದು ಆಂಧ್ರದ ಹೈದರಾಬಾದ್ ಮತ್ತು ಕೇರಳದಲ್ಲಿ. ನಾನು ಮೈಸೂರು ಇರುವಂತವನು. ದಿನ ಬೆಳಗಾದ್ರೆ ಇಡೀ ಕರ್ನಾಟಕದ ಎಲ್ಲ ಭಾಗಗಳಿಂದ ಮೈಸೂರು, ಗುಂಡ್ಲುಪೇಟೆ, ಅಲ್ಲಿಂದನೇ ನೇರವಾಗಿ ಕೇರಳಕ್ಕೆ ಹೋಗುವಂತದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲ ವಿರಾಜಪೇಟೆ ಮೇಲುಕವಾಗಿ ಕೇರಳಕ್ಕೆ ಹೋಗೋದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಬಹಳ ದೊಡ್ಡದಾದಂತ ದಂಧ. ಈ ದಂಧ ಮಾಡ್ತಾ ಇರುವಂತವ್ರು ಒಂದೇ ವರ್ಗಕ್ಕೆ ಸೇರಿದಂತ ಜನ. ಅವರ ಹಿತವನ್ನು ಕಾಪಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಕರ್ತವ್ಯ ಅಂತ. ಮಧುಸೂದನ್, ಈಗ ಹನುಮಂತವರೇ ಒಂದು ನಿಮಿಷ, ಅಕಸ್ಮಾತ್ ಮಾಂಸವನ್ನ ವಿದೇಶಕ್ಕೆ ಕೊಡೋದನ್ನ ಇವರು ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ಇವರು ಕಸಾಯಿಖಾನೆಗಳೇ ಬಂದಾಗ ಪ್ರಶ್ನೆ ಇರೋದು. ಈಗ ಒಂದು ಹನುಮಂತನವ್ರು ಹೇಳೋತಂದು ಒಂದು ವರ್ಗದ ಓಲೈಕೆಗೆ ಮಾಡುವಂತ ಒಂದು ಈ ಬಿಲ್ ವಾಪಸ್ ಪಡೆದಿದ್ದೀರಿ. ಇದರಲ್ಲಿ ಅನೇಕ ಅಂಶಗಳಿದೆ. ಒಂದು ಕಡೆ ಇವತ್ತು ಬರಗಾಲ ಬಂದಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಲಕ್ಷಾಂತರ ಹಸುಗಳನ್ನು ಹೊಡೆದಿರ್ತಕ್ಕಂಥದ್ದು ಕಸಾಯಿಖಾನೆಗೆ. ಮೊನ್ನೆ ಬಸವರಾಜ್ ಹೊರಟ್ಟಿ ಕೂಡ ನಾವು ಆಪ್ತಗಳು ಹೇಳ್ತಿದ್ರು, ಕಾಲು ಮುರಿದ ಹಸು ನಾನು ಏನು ಮಾಡ್ಲಪ್ಪ, ಕಣ್ಣೀರು ಬತ್ತಾಯ್ತು ಕಳಿಸ್ಬಿಟ್ಟೆ, ಇಟ್ಕೊಳಕ್ಕಾಗಲ್ಲ. ಇವತ್ತು ಬರೀ ಹಸುಗಳನ್ನು ಸಾಕೊಂಡು ಬದುಕುವಂಥ ಸ್ಥಿತಿಯಲ್ಲೂ ಇವತ್ತು ಮಳೆಗಾಲ ಇಲ್ಲದೆ ಇರೋದ್ರಿಂದ ಅದನ್ನು ಸಾಕಬೇಕಾಗುತ್ತೆ. ತನ್ನ ಹೊಟ್ಟೆ ತುಂಬಿಕೊಳ್ಳೋದೇ ಕಷ್ಟ ಇದೆ. ಸೊ ಹೀಗಿರುವಾಗ ಅದರ ರಕ್ಷಣೆಗೂ ಕೂಡ ಆದ್ಯತೆ ಕೊಡಬೇಕಾಗುತ್ತಲ್ಲ. ನಿಜಕ್ಕೂ ಕೂಡ ಹಾಲು ಕರೆಯುವಂಥ ಹಸು, ಜಮೀನಲ್ಲಿ ಉಳುಮೆ ಮಾಡುವಂಥ ಎತ್ತು, ಹೋರಿ, ಕೋಣ, ಎಮ್ಮೆ, ಅದರ ರಕ್ಷಣೆ ಆಗ್ಬೇಕಲ್ಲ. ಈಗ ಗೋಶಾಲೆಗಳು ಕೂಡ ಇದಾವೆ. ಗೋಶಾಲೆಯಲ್ಲಿ ಹಸುವಿನ ಪರಿಸ್ಥಿತಿ ಏನಂತ ಯಾರು ನೋಡಲ್ಲ. ಇವರು ಗೋಹತ್ಯೆ ನಿಷೇಧ ಕಾನೂನಿನ ಸರ್ಕಾರದ ಕರ್ತವ್ಯ ಹುಗಾರ್ ಅಲ್ಲ. ಗೋಶಾಲೆಗಳ ಹಸುಗಳ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ ನಿಮ್ಮ ಸರ್ಕಾರ ಇವತ್ತು ಹೀನಾಯ ಸ್ಥಿತಿಯಲ್ಲಿದೆ. ಗೋಶಾಲೆಗಳಲ್ಲಿ ಅಲ್ಲಿ ಹೋಗಿ ಹಾಕಿಬಿಡ್ತಾರೆ, ಒಂದು ಮೇವು ಹಾಕುವಂತ ಸ್ಥಿತಿಯಲ್ಲಿ ಸಚಿವ ಯಾಕಿರ್ಬೇಕು? ಜಯಚಂದ್ರ ರಾಜೀನಾಮೆ ಕೊಡ್ಲಿ. ಹಾಗಾದ್ರೆ ಇದನ್ನ ಒಂದು ಏನಾಗಿದೆ, ಪಶು ಸಂಗೋಪನೆ ಅಂತ ಯಾಕೆ ಇಟ್ಕೋಬೇಕಾದ್ರೆ? ಅಲ್ಲ, ನಿಮ್ಮ ಸರ್ಕಾರ ಕೂಡ ಇದನ್ನ ಮಾಡಲಿಲ್ಲ. ನಿಮ್ಮ ಸರ್ಕಾರದಲ್ಲೂ ಮಧುಸೂದನ್ ಅವರೇ, ನಿಮ್ಮ ಸರ್ಕಾರದಲ್ಲೂ ಪಶುಸಂಗೋಪನೆ ಇತ್ತು. ಒಬ್ರು ನಿಮ್ಮಲ್ಲಿ ಯಾರು ಮುಖ್ಯವಾದವರು ಪಶುಸಂಗೋಪನೆ ಯಡಿಯೂರಪ್ಪನವ್ರು ತಗೋಬೇಕಾಗಿತ್ತು, ಜಗದೀಶ್ ಶೆಟ್ಟರ್ ತಗೋಬೇಕಾಗಿತ್ತು, ಸದಾನಂದ ಗೌಡರು ಪಶುಸಂಗೋಪನೆ ತಗೊಂಡು ಇದೆಲ್ಲ ಸರಿ ಮಾಡಬೇಕಾಗಿತ್ತು. ಪಾಪ ಯಾರೋ ಅಬ್ಬೆಪಾರಿ ಸಚಿವರಿಗೊಬ್ಬರಿಗೆ ಪಶುಸಂಗೋಪನೆ ಕೊಟ್ಬಿಟ್ಟು ಅವ್ರನ್ನ 5 ವರ್ಷ ದುಡಿಸ್ಕೊಂಡು ಈಗ ಪಶುಸಂಗೋಪನೆ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಇದ್ಯಾವ ನ್ಯಾಯ ಸ್ವಾಮಿ ಇದು? ಎರಡನೇದು ಅಲ್ರಿ, ಕೇಳಿ ಎರಡನೇ ವಿಚಾರಕ್ಕೆ ಬರ್ತೀನಿ ನಾನು. ನಿಮ್ ಸರ್ಕಾರ ಏನೇನ್ ಮಾಡಿದೆ ಅಂತ ಹೇಳಿದೆ ನಾನು. ಬಿಜೆಪಿ ಸರ್ಕಾರ ಪಶುಸಂಗೋಪನೆ, ಪಶುಗಳ ಬಗ್ಗೆ ಪವಿತ್ರವಾದ ಭಾವನೆ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಇಟ್ಕೊಂಡು ಒಂದು 50,000 ಕೋಟಿ ಖರ್ಚು ಮಾಡಿ ಪಶುಗಳನ್ನೆಲ್ಲ ಸಾಕ್ಬೇಕಾಗಿತ್ತು. ಯಾಕೆ ಮಾಡ್ಲಿಲ್ಲ ನೀವು? ಎಷ್ಟು ಗೋಶಾಲೆಗಳನ್ನು ಓಪನ್ ಮಾಡಿದ್ದೀರಿ? ಎಷ್ಟು ಗೋಶಾಲೆಗಳಲ್ಲಿ ಆಹಾರ ಇಲ್ಲದೆ ಪಶುಗಳು ಸತ್ತಿವೆ? ಮಾಹಿತಿ ನನ್ನ ಹತ್ರ ಇದೆ, ಕೊಡ್ತೀನಿ ಬೇಕಾದ್ರೆ ನಿಮಗೆ. ಸತ್ತಿರೋವು ಹುಲ್ಲು ಹಾಕದೆ, ಮೇವು ಹಾಕದೆ, ನೀರು ಕೊಡದೆ ಸತ್ತಿರೋ ಗೋವುಗಳ ಬಗ್ಗೆ ಮಾಹಿತಿ ಇದೆ, ಕೊಡ್ತೀನಿ. ಎರಡನೇದು, ಇದನ್ನ ಕಾಂಗ್ರೆಸ್ನವರು ರಾಜಕಾರಣಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ ಸ್ವಾಮಿ. ನಾವು ಅವತ್ತಿನಿಂದ ಇವತ್ತಿನವರೆಗೆ ಕ್ಲಿಯರ್ ಆಗಿದ್ದೀವಿ. ಯಾವುದೇ ಕಾನೂನು ಸಂಪೂರ್ಣ ಸ್ವಾತಂತ್ರ್ಯವನ್ನು ಭಂಜಕ ಮಾಡ್ತಕ್ಕಂಥದ್ದಲ್ಲ. ಹಸುಗಳನ್ನು ರಕ್ಷಣೆ ಮಾಡಬೇಕಾದದ್ದು, ಗೋವುಗಳನ್ನು ಮೇಯಿಸಬೇಕಾದದ್ದು ಈ ದೇಶದ ರೈತರು ಮಾಡ್ತಿದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ಜನ ರೈತರು ಮಾಡ್ತಿದ್ದಾರೆ. ಆ ರೈತರು ಯಾರೂ ಕೂಡ ಇವತ್ತು ಮಾತಾಡ್ತಾ ಇಲ್ಲ, ಇಂಥ ಕಾನೂನು ಬೇಕು ಅಂತ ಯಾರೂ ಕೇಳ್ತಾ ಇಲ್ಲ. ಮತ್ತು ಇಂಥ ಕಾನೂನು ತಂದರೆ ಮಾತ್ರ ಈ ಪಶುಗಳ ರಕ್ಷಣೆ ಆಗ್ತವೆ ಅಂತ ಯಾರೂ ಹೇಳಿಲ್ಲ. ಯಾರು ಗೋವಿಗೆ ಸಂಬಂಧ ಇಲ್ವೋ,
ಸಗಣಿ ಎತ್ತಿಲ್ವೋ, ಗಂಜಲ ಗುಡಿಸಿಲ್ವೋ ಅಂತ ವ್ಯಾಪಾರಸ್ಥರು, ದಳ್ಳಾಳಿಗಳು ಇವತ್ತು ಗೋವುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲೇನು ಬೆಂಗಳೂರಿನಲ್ಲಿ ಸ್ವಾಮಿ ಈ ಪೋಸ್ಟ್ಗಳು ಹಾಕಿದ್ದಾರೆ, ನೋಡ್ಕೊಂಬನ್ನಿ. ಈ ಪೋಸ್ಟ್ಗಳಲ್ಲಿ ಯಾವತ್ತು ಹಸುಗಳು ಮುಖ ನೋಡದೇ ಇರೋನು ಬಾಲ ಹಿಡ್ಕೊಂಡು ಅದನ್ನ ಮ್ಯಾಲ್ ಕೆತ್ಕೊಂಡು ಫೋಟೋ ತೆಗೆಸ್ಕೊಂಡು ಅಂಬಾ ಅಂತ ಫೋಟೋ ಹಾಕ್ಕೊಂಡು ತಿರುಗ್ತಾವ್ರೆ. ಅಂದ್ರೆ ಇವೆಲ್ಲ ಬೂಟಾಟಿಕೆ ಅಲ್ವಾ ಅಂತ ನಾನು ಕೇಳೋದು. 1964ರಲ್ಲಿ ಬಂದಂತ ಮಸೂದೆಯಿಂದ ಅಲ್ಲ ಆದ್ರೂ ಕೂಡ ಆಗಿದ್ರೆ ಗೋವಿನ ವಿಚಾರದಲ್ಲೂ ಕೂಡ ಅಮಾನವೇ ನಡ್ಕೊಳ್ಳುತ್ತೆ. ಒಂದು ವಧೆ ಅನ್ನುವಂಥದ್ದು ಕೂಡ ಒಂದು ಅದಕ್ಕೆ ಆದಂತ ಸಂವಿಧಾನ ಇದೆ ಅಲ್ವಾ? ಅದನ್ನ ಈ ವಾಹನಗಳಲ್ಲಿ 10 ಹಸುಗಳನ್ನು ತಗೊಂಡು ಹೋಗೋನಲ್ಲಿ 150-20 ಹಸುಗಳು ತಗೊಂಡು ಹೋಗ್ತಾರೆ. ಇದು ನಮ್ಮ ದೇಶದಲ್ಲಿರೋ ಅಮಾನವವಾಗಿ ನಡೀತಾ ಇದೆ. ಅದಕ್ಕೊಂದು ಕಂಟ್ರೋಲ್ ಬೇಕಲ್ಲ. ವಧೆ ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು. ನಾನು ಇದನ್ನ ಒಪ್ತೀನಿ. ಯಾವ ಹಸುನ ಮಾಡ್ಬೇಕು, ಹಸು ಮಾತ್ರ ಹಾಲು ಕೊಡುವಂತ ಹಸುನ ವಧೆ ಮಾಡ್ತಾರೆ, ಕರುನ ವಧೆ ಮಾಡ್ತಾರೆ. ನನ್ನ ಪ್ರಶ್ನೆ ಇರೋದು ಹಸು ಮಾತ್ರ ಇಲ್ಲ, ಕುರಿ, ಕೋಳಿ, ಮೇಕೆ ಎಲ್ಲವನ್ನು ಅಷ್ಟು ಅಮಾನುಷವಾಗಿ ಕಾಣಬಾರದು. ಆಮೇಲೆ ಸೈಕಲ್ಗೆ 1000 ಕೋಳಿ ಕಟ್ಕೊಂಡು ಹೋಗ್ತಾರೆ, ನಮ್ಮ ಕಣ್ಮುಂದೆ ನಡೀತದೆ. ಕುರಿ ಕೋಳಿಗಳನ್ನ ಕಟ್ಕೊಂಡು ಹೋಗ್ತಾರೆ, ನಮ್ಮ ಕಣ್ಮುಂದೆ ನಡೀತದೆ. ಒಂದು ಕಾಲದಲ್ಲಿ ನಮ್ಮ ದೇಶ ಜೈನ ಧರ್ಮಕ್ಕೆ ಬಹಳ ಪ್ರಸಿದ್ಧವಾಗಿತ್ತು. ಜೈನ ಧರ್ಮದಲ್ಲಿ ಇರುವೆಯನ್ನ ತುಳಿದ್ರು ಕೂಡ ಮಹಾಪಾಪ ಅಂತ ಇವತ್ತು ಪಾಪ ಮಾತೆಯರು, ಮಹಾತ್ಮರು ಎಲ್ಲ ಬಟ್ಟೆ ಬಿಚ್ಕೊಂಡು ಓಡಾಡ್ತಾವ್ರೆ ಜೈನ ಧರ್ಮದಲ್ಲಿ. ಸ್ವಾಮಿ ಆತರ ಮಾಡಬಾರ್ದು ಅಂತೇಳಿ ಅಂತ ಪವಿತ್ರ ದೇಶದಲ್ಲಿ ಗೋವನ್ನ ವಧೆ ಮಾಡೋದು ಒಂದು ಪಾಪ ಅಂತ ನಾನು ಭಾವಿಸಿಲ್ಲ. ಬೇರೆ ಬೇರೆ ಪ್ರಾಣಿಗಳನ್ನ ಅಮಾನುಷವಾಗಿ ವಿರುದ್ಧವಾಗಿ, ಸಾಮಾಜಿಕ ನ್ಯಾಯ ಇಲ್ಲ, ಅಲ್ಲಲ್ಲ, ಸಂವಿಧಾನದ ವಿರುದ್ಧವಾಗಿ ನೀವು ಕೋಳಿಗಳನ್ನು ಹೆಂಗ್ ಬೇಕಾದ್ರೂ ಕಡಿಬಹುದು, ಅದ್ರ ಬಗ್ಗೆ ಮಾತಾಡಲ್ಲ. ಕುರಿನ ಯಾವ ತರ ಬೇಕಾದ್ರೂ ಕಡಿಬಹುದು, ಇವ್ರು ಮಾತಾಡಲ್ಲ. ಗೋವು ಮಾತ್ರ ಕಾಣ್ತಿದ್ದಾರಲ್ಲ, ಇದಕ್ಕೇನು ಅರ್ಥ? ಹಿಂಸೆ, ಎಲ್ಲ ಹಿಂಸೆಗಳನ್ನು ವಿರೋಧ ಮಾಡ್ತಕ್ಕಂಥ ಧರ್ಮ ಹುಟ್ಟಿದ ದೇಶ ಇದು. ಮತ್ತೆ ಚರ್ಚೆ ಮಾಡ್ತೀನಿ ಮುಂದಿನ ಅಹಿಂಸೆಯನ್ನು ಬೋಧನೆ ಮಾಡಿದ ದೇಶ ಇದು. ಇಲ್ಲ, ಚರ್ಚೆ ಮಾಡ್ತೀನಿ ಇನ್ನಷ್ಟು. ಅದಕ್ಕಿಂತ ಮೊದಲು ಇನ್ನೊಂದು ಬೇಕು.